ಐಪಿಎಲ್ ಬೆಟ್ಟಿಂಗ್ ದಂಧೆ ತೀವ್ರವಾಗಿ ನಡೀತಾ ಇದೆ. ಇದೇ ರೀತಿ ಗೋವಾದಲ್ಲಿ ಕುಳಿತು ಐಪಿಎಲ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದವರಿಗೆ ಪೊಲೀಸ್ ಅಧಿಕಾರಿಗಳು ಖೆಡ್ಡಾ ತೋಡಿದ್ದಾರೆ. ಬೆಳಗಾವಿಯಲ್ಲಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಎಪಿಎಂಸಿ ಮಾರ್ಕೆಟ್ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಕಾರ್ಯಾಚರಣೆ ನಡೆಸಿ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಗೋಪಿನಾಥ್ ತೋಪಿನಕಟ್ಟಿ, ಜಹೀರ್ ಮುಜಾವರ್, ಸೂಫಿಯಾನ್ ಶೇಖ್ ಬಂಧಿತ ಆರೋಪಿಗಳು. 70,000 ಮೌಲ್ಯದ ವಸ್ತುಗಳನ್ನು ಆರೋಪಿಗಳಿಂದ ಜಪ್ತಿ ಮಾಡಿದ್ದಾರೆ. ಮೊಬೈಲ್ಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಮಾರ್ಕೆಟ್ ಠಾಣೆಯಲ್ಲಿ ಪ್ರತ್ಯೇಕ ಕೇಸನ್ನು ದಾಖಲು ಮಾಡಿ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಗೋವಾ ಮೂಲದ ಕಿಂಗ್ ಫಿನ್ ಬಂಧನಕ್ಕೆ ಈಗ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇವರ ಕಿಂಗ್ ಫಿನ್ನು ಗೋವಾ ಮೂಲದ ವ್ಯಕ್ತಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಗೋವಾ ಮೂಲದ ವ್ಯಕ್ತಿ ಯಾರು, ಎಲ್ಲಿರ್ತಾನೆ, ಏನು ಎತ್ತ, ಈ ಬೆಟ್ಟಿಂಗ್ ಜಾಲ ಕೇವಲ ಕರ್ನಾಟಕ ಮಾತ್ರನಾ, ಬೇರೆ ರಾಜ್ಯದಲ್ಲೂ ಇದೆಯಾ, ಇದರ ಬಗ್ಗೆ ಈಗ ತನಿಖೆ ಮುಂದುವರಿತಾ ಇದೆ. ಸಾಕಷ್ಟು ಯೂತ್ ಈ IPL ಬೆಟ್ಟಿಂಗ್ ಮಾಡ್ತಾರೆ. ಈ ಬೆಟ್ಟಿಂಗ್ ಮಾಡ್ಕೊಂಡು ಯಾರ್ದು ಒಳ್ಳೇದು ಆಗಿಲ್ಲ, ಬರೀ ಅವನು ಯಾರು ಆಡಿಸ್ತಾನೆ ಅವನದು ಒಳ್ಳೆ ಆಗ್ತದೆ. ನಾವು ಮುಲಾಜ ಇಲ್ಲದೆ ಎಲ್ಲಿ ಮಾಹಿತಿ ಬರ್ತಾ ಇದೆ ನಾವು ಅಲ್ಲಿ ಹೋಗಿ ರೇಡ್ ಮಾಡಿಕೊಂಡು ಅವ್ರ ಮೇಲೆ ಕಾನೂನಿ ಕ್ರಮ ತಗೊಳ್ತಾ ಇದ್ವಿ. 1-2 ಕೇಸಸ್ನಲ್ಲಿ ಇಲ್ಲಿ ಅವನು ಬರೀ ಅಗ್ರಿಗೇಟರ್ ಇದ್ದಾನೆ, ಮೇನ್ ಬುಕಿ ಗೋವಾದವನು ಇದ್ದಾನೆ ಅಂತ ಮಾಹಿತಿ ಬಂದಿದೆ. ಅವನ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ತನಿಖೆ ಜಾರಿ ಇದೆ. ಈಗಾಗಲೇ IPL ಮ್ಯಾಚಸ್ ಸಾಕಷ್ಟು ನಡ್ತಾ ಇದೆ. ನಮ್ಮ ಊರಲ್ಲಿ ಸಾಕಷ್ಟು ಯೂತ್ ಈ IPL ಬೆಟ್ಟಿಂಗ್ ಮಾಡ್ತಾರೆ. ಈ ಬೆಟ್ಟಿಂಗ್ ಮಾಡ್ಕೊಂಡು ಯಾರ್ದು ಒಳ್ಳೇದು ಆಗಿಲ್ಲ, ಬರೀ ಅವನು ಯಾರು ಆಡಿಸ್ತಾನೆ ಅವನದು ಒಳ್ಳೆ ಆಗ್ತದೆ. ನಾವು ಮುಲಾಜ ಇಲ್ಲದೆ ಎಲ್ಲಿ ಮಾಹಿತಿ ಬರ್ತಾ ಇದೆ ನಾವು ಅಲ್ಲಿ ಹೋಗಿ ರೇಡ್ ಮಾಡಿಕೊಂಡು ಅವ್ರ ಮೇಲೆ ಕಾನೂನಿ ಕ್ರಮ ತಗೊಳ್ತಾ ಇದ್ವಿ. 1-2 ಕೇಸಸ್ನಲ್ಲಿ ಇಲ್ಲಿ ಅವನು ಬರೀ ಅಗ್ರಿಗೇಟರ್ ಇದ್ದಾನೆ, ಮೇನ್ ಬುಕಿ ಗೋವಾದವನು ಇದ್ದಾನೆ ಅಂತ ಮಾಹಿತಿ ಬಂದಿದೆ. ಅವನ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ತನಿಖೆ ಜಾರಿ ಇದೆ. ಈಗಾಗಲೇ IPL ಮ್ಯಾಚ್